ಮಗು ಏಕ್ದಮ್ ಏಕಾಗ್ರ ಲವ್ಲೀನ ಸ್ಥಿತಿ, ಬರೀ ಲೀನ ಅಲ್ಲ, ಲವ್ಲೀನ ಸ್ಥಿತಿಯಲ್ಲಿ ಕುಳಿತುಕೊಂಡಿರುವ ಒಂದೊಂದು ಮುದ್ದಾದ ಫರಿಸ್ತೆಗಳನ್ನ ನೋಡ್ತಾ ಇದ್ದಾರೆ. ತನ್ನ ಸಾನ್ನಿಧ್ಯದಲ್ಲಿ ಕರೆಸ್ಕೊಂಡಿದ್ದಾರೆ, ಪ್ರತಿನಿತ್ಯ ಹೀಗೆ ಕರೆಸ್ಕೊಳ್ತಾರೆ. ಇವತ್ತು ವಿಶೇಷವಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಬಾಬರವರು. ಎಲ್ಲ ನೆಗೆಟಿವ್ ಬ್ಲ್ಯಾಕ್ ಎನರ್ಜಿಯನ್ನು ಭಸ್ಮ ಮಾಡಿಸಿದ್ದಾರೆ. ಇಡೀ ವಿಶ್ವಕ್ಕೆ ಸಕಾಶವನ್ನು ಹರಡಿಸಿದ್ದಾರೆ. ಮನ ಜೀತ ಜಗಜ್ಜೀತರನ್ನಾಗಿ ಮಾಡಿದ್ದಷ್ಟೇ ಅಲ್ಲದೆ ಪ್ರಕೃತಿ ಜೀತಾತ್ಮರನ್ನಾಗಿ ಕೂಡ ಮಾಡಿದ್ದಾರೆ. ಅನುಭವ ಮಾಡುತ್ತಾ ಪರಮಾತ್ಮ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಅನುಭವ ಮಾಡುತ್ತಾ ಪರಮಾತ್ಮ ಸಾನ್ನಿಧ್ಯದಲ್ಲಿ ಯಾವುದೇ ಹಲ್ಚಲಿಲ್ಲ, ಏಕಾಗ್ರ ಚಿತ್ತ, ಏಕರಸ ಸ್ಥಿತಿಯಲ್ಲಿದೆ. ಏಕಾಗ್ರ ಚಿತ್ತ, ಏಕರಸ ಸ್ಥಿತಿಯಲ್ಲಿದೆ. ಬಾಬಾ ನೋಡ್ತಾ ಇದ್ದಾರೆ ಒಂದೊಂದು ಮಗುವನ್ನು. नष्ट मोह बनने की भिन्न भिन्न युक्तियाँ, ನಷ್ಟ ಮೋಹ ಆಗಲಿಕ್ಕೆ ಭಿನ್ನ ಭಿನ್ನ ಯುಕ್ತಿಗಳನ್ನ ಹೇಳ್ತಾರಂತೆ ಬಾಬರವರು. ತಾವೆಲ್ಲರೂ ರೆಡಿನಾ ಸ್ವೀಕಾರ ಮಾಡಲಿಕ್ಕೆ ಬಾಬನ ವಾಣಿ? ನಷ್ಟ ಮೋಹ ಆಗಲಿಕ್ಕೋಸ್ಕರ ಭಿನ್ನ ಭಿನ್ನ ಯುಕ್ತಿ ಹೇಳ್ಕೊಡ್ತಾರಂತೆ ಅಪ್ಪವರು. ಯಾಕೆ ಅಂದರೆ ಬಹಳ ವಿಕೃತ ರೂಪದಲ್ಲಿದೆ ಮೋಹ. ಈಗ ಬ್ರಾಹ್ಮಣ ಪರಿವಾರದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಮೋಹ ಇದೆ. ಹಾಗಾಗಿ ಬಾಬಾ ಯುಕ್ತಿ ಹೇಳ್ಕೊಡ್ತೀನಿ. ಓಕೆನ ಮಕ್ಕಳೇ, ಸ್ಮೃತಿ ಸ್ವರೂಪರವರು ಆಗ್ಬೇಕಲ್ವಾ ನೀವೆಲ್ಲರೂ? ಓಕೆನ ಮಕ್ಕಳೇ ಅಂತಿದ್ದಾರೆ. ನಾವೆಲ್ಲರೂ ಎಸ್ ಬಾಬಾ, ಹಾಜಿ ಬಾಬಾ, ಹಾಜಿ ಬಾಬಾ, ಹಾಜಿ ಬಾಬಾ, ಹಾಜಿ ಬಾಬಾ ಹೇಳ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ, ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ, ವೆರಿ ಗುಡ್ ಅಂತಿದ್ದಾರೆ. ನಷ್ಟ ಮೋಹ ಬನ್ನೆ ಕಿ ಭಿನ್ನ ಭಿನ್ನ ಯುಕ್ತಿಯಾ ಅಪನೆ ಕೋ ಹರೇಕ ಸ್ಮೃತಿ ಸ್ವರೂಪ ಸಮಸ್ತೆ ಹೋ. ನಿಮ್ಮನ್ನೇ ನೀವು ಸ್ಮೃತಿ ಸ್ವರೂಪ ಅಂತ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀವಿ. ಸ್ಮೃತಿ ಸ್ವರೂಪರು ಅಂತ ಅನ್ಕೊಂಡಿದ್ದೀರಾ? ನಿಮ್ಮನ್ನು ನೀವು ಕೇಳ್ತಾ ಇದ್ದೀರಿ. ಬಾಬಾ ನಿಮ್ಮನ್ನು ನೀವು ಸ್ಮೃತಿ ಸ್ವರೂಪರು ಅಂತ ತಿಳ್ಕೊಂಡಿದ್ದೀರಾ? ಸ್ಮೃತಿ ಸ್ವರೂಪ ಇದೆಯಾ? ಸ್ಮೃತಿ ಇದೆಯಾ? ಎಲ್ರಿಗೂ ಸ್ಮೃತಿ ಇದೆಯಾ? ನಾನು ಏನಾಗಿದ್ದೇನೆ ಅಂತ ಸ್ಮೃತಿ ಇದೆಯಾ? ಎಟ್ ಪ್ರೆಸೆಂಟ್ ನಾವೆಲ್ಲರೂ ಫರಿಶ್ತೆಗಳಾಗಿದ್ದೇವೆ. स्मृति स्वरूप हो जाने से स्थिति क्या बन जाती है और कब बनती है? ಬಾಬಾ ಕೇಳ್ತಿದ್ದಾರೆ, ನಿಮ್ಮನ್ನು ನೀವು ಪ್ರತಿಯೊಬ್ಬರು ಸ್ಮೃತಿ ಸ್ವರೂಪ ಅಂತ ತಿಳ್ಕೊಂಡಿದ್ದೀರಾ? ಸ್ಮೃತಿ ಸ್ವರೂಪ ಆಗುವುದರಿಂದ ಸ್ಥಿತಿ ಏನಾಗ್ತದೆ ಹಾಗೂ ಯಾವಾಗ ಆಗ್ತದೆ? ಸ್ಥಿತಿ ಏನಾಗ್ತದೆ ಮತ್ತು ಯಾವಾಗ ಆಗ್ತದೆ ಕೇಳ್ತಿದ್ದಾರೆ. ಸ್ಮೃತಿ ಸ್ವರೂಪ ತಬ್ बनते हैं जब नष्ट मोह हो जाते हैं. ಬಾಬಾ ನಮ್ಮೆಲ್ಲರನ್ನೂ ಹಿಡಿದು ಹಾಕಿದರು. ಇಷ್ಟು ದಿನ ನಾವು ಸ್ಮೃತಿ ಸ್ವರೂಪರು ಅಂತಿದ್ವಿ. ಎಲ್ಲಿದೆ ಸ್ಮೃತಿ? ಮೋಹ ಇದೆ ಅಲ್ವಾ ಅಂದ್ಬಿಟ್ರು. ಸ್ಮೃತಿ ಸ್ವರೂಪ ಆವಾಗಲೇ ಆಗ್ತೀರಿ ಯಾವಾಗ ನಷ್ಟ ಮೋಹ ಆಗ್ತೀರಿ ಅಂದ್ಬಿಟ್ರು. ಅಂಡರ್ಲೈನ್ ಮಾಡಿಕೊಡ್ರಿ. ಸ್ಮೃತಿ ಸ್ವರೂಪರು ಆವಾಗಲೇ ಆಗ್ತೀರಿ ಯಾವಾಗ ನಷ್ಟ ಮೋಹ ಆಗ್ತೀರಿ. ಮೋಹ ನಷ್ಟ ಆಗಿರ್ತದೆ. तो ऐसे नष्ट मोह स्मृति स्वरूप बने हो कि अभी विस्मृति स्वरूप हो. ಬಾಬಾ ಕೇಳ್ತಿದ್ದಾರೆ, ಈ ತರಹ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿದ್ದೀರೋ ಅಥವಾ ಇನ್ನೂ ವಿಸ್ಮೃತಿ ಸ್ವರೂಪದಲ್ಲಿದ್ದೀರಿ? ವಿಸ್ಮೃತಿ ಸ್ವರೂಪದಲ್ಲಿ. ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂದರೆ ಎಲ್ಲ ದೇಹದ ಸಂಬಂಧಗಳ ಬಾಣ. ಆ ಮೋಹ ಏನಿದೆ, ದೇಹದ ಮೇಲೆ ಮೋಹ, ಸ್ವಯಂನ ಮೇಲೆ ಮೋಹ ಅಲ್ವಾ, ಇನ್ನಿತರ ಆತ್ಮಗಳ ಮೇಲೆ ಮೋಹ, ಪರಿವಾರ ಲೌಕಿಕ ಅಲೌಕಿಕ ಪರಿವಾರದ ಮೇಲೆ ಮೋಹ, ಎಲ್ಲದರಿಂದನೂ ನಷ್ಟ. ಆ ಮೋಹ ನಷ್ಟ ಆಗಿ ಸ್ಮೃತಿ ಸ್ವರೂಪ ನಾನಾತ್ಮ ಅವನಿಗೆ ಸೇರಿದವು, ನಾನಾತ್ಮ ಅವನಿಗೆ ಸೇರಿದವು. ಈ ಸ್ವರೂಪ ಆಗಿದೆಯೋ ಅಥವಾ ವಿಸ್ಮೃತಿ ಸ್ವರೂಪದಲ್ಲಿದ್ದೀರಿ. ವಿಸ್ಮೃತಿ ಅಂದರೆ ಸ್ಮೃತಿ ಇಲ್ಲ ಅಂತ, ಸ್ಮೃತಿಯಿಂದ ದೂರ ಅಂತ. ವಿಸ್ಮೃತಿ ಅಂದರೆ ಸಪರೇಟ್ ಫ್ರಮ್ ಯುವರ್ ಕಾನ್ಸಿಯಸ್ನೆಸ್. ಸ್ಮೃತಿ ಇಲ್ಲ, ನೀವು ಆತ್ಮ ಅನ್ನೋ ಸ್ಮೃತಿ ಇಲ್ಲ, ಅದರಿಂದ ವಿಸ್ಮೃತಿ ಅಂದರೆ ಮಾಯಾ ಸ್ಮೃತಿಯಲ್ಲಿದ್ದೀರಿ ಅಂತ ಮೀನಿಂಗ್. ಹಂಗಿದ್ದೀರಾ ಅಥವಾ ಸ್ಮೃತಿ ಸ್ವರೂಪನಾಗಿದ್ದೀರಾ? ಸ್ಮೃತಿ ಸ್ವರೂಪ ಸೆ ವಿಸ್ಮೃತಿ ಮೇ ಕ್ಯೂ ಆ ಜಾತೆ ಹೋ ಬಚ್ಚೆ? ಸ್ಮೃತಿ ಸ್ವರೂಪರಿದ್ದಂಥವರು ವಿಸ್ಮೃತಿಯಲ್ಲಿ ಯಾಕೆ ಬರ್ತೀರಿ ಮಕ್ಕಳೇ? ಜರೂರ್ ಕೋಯಿ ನ ಕೋಯಿ ಮೋಹ ಅರ್ಥಾತ್ ಲಗಾವ್ ಅಬ್ ತಕ್ ರಹಾ ಹುವಾ ಹೇ, ಅದಕ್ಕೆ ಬರ್ತೀರಿ ಅಂತಾರೆ ಬಾಬಾ. ಖಂಡಿತವಾಗ್ಲೂ ನೀವು ಸ್ಮೃತಿ ಸ್ವರೂಪದಿಂದ ವಿಸ್ಮೃತಿಯಲ್ಲಿ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಖಂಡಿತವಾಗ್ಲೂ ಒಂದಲ್ಲ ಒಂದು ಮೋಹ ಅಂದರೆ ಲಗಾವ್ ಅಂದರೆ ಅಟ್ಯಾಚ್ಮೆಂಟ್ ಇಲ್ಲಿ ತನಕ ಉಳ್ಕೊಂಡಿದೆ. तो क्या जो बाप से पहल
पहला वादा किया है कि और संग तोड़े के संग जोड़ेंगे, क्या यहाँ पहला वायदा निभाने नहीं आता है? ಬಾಬಾ ಕ್ವಶನ್ ಕೇಳ್ತಿದ್ದಾರೆ. ಮೊದಲನೇ ವಾಯ್ದೆ ಏನು ಮಾಡಿದ್ರಿ, ಪ್ರಾಮಿಸ್ ಏನು ಮಾಡಿದ್ರಿ ನೋಡ್ರಿ. ಬಾಬಾ ಇಷ್ಟೆಲ್ಲ ಹೇಳ್ತಾರೆ ನಮಗೆ. ನಿಜವಾಗ್ಲೂ ಅದಕ್ಕೋಸ್ಕರನೇ ನೋಡಿ, ವೈಜಯಂತಿ ಮಾಲೆ, ಬಾಬನ ಕೊರಳಿನ ಮಾಲೆಯಲ್ಲಿ ಕೆಲವರೇ ಮನಿಗಳಾಗಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಸಿಚುವೇಶನ್ ಟಫ್ ಇದೆ. ಯಾರಿಗೆ ಟಫ್ ಆಗ್ತದೆ? ಬಾಬನ ಶ್ರೀಮಂತ ಯಾರು ಫಾಲೋ ಮಾಡುವುದಿಲ್ಲ, ಅವನು ಹಾಕಿ ಕೊಟ್ಟಿರುವಂಥ ಒಂದು ಗೆರೆಗಳಲ್ಲಿ ಯಾರು ಇರುವುದಿಲ್ಲ, ಅವರಿಗೆ ಟಫ್ ಆಗ್ತದೆ. ಏನೆಲ್ಲ ಬಿಡಬೇಕು ಅಂತನಪ್ಪ ಇವನು ಬಾಬಾ. ಮತ್ತೆ ಬಿಡೋದಂದರೆ ಫಿಸಿಕಲ್ ಆಗಿ ಬಿಡುವುದಲ್ಲ, ನ್ಯಾರ ಪ್ಯಾರ ಇರುವಂತ ಬೇರೆ ಹೇಳ್ತಾನೆ, ಮೋಹ ಇರಬಾರ್ದು ಅಂತ ಹೇಳ್ತಾನೆ, ವಿಸ್ಮೃತಿ ಆಗಬಾರ್ದು ಅಂತ ಹೇಳ್ತಾನೆ. ಇಷ್ಟೆಲ್ಲ ಇದ್ದಾಗ ಮಾತ್ರ ನನ್ನ ಕೊರಳಿನ ಮಾಲೆ ಹಾಕ್ತೀರಿ ಅಂತ ಹೇಳ್ತಾನೆ. ಮತ್ತು ನಾವು ಪ್ರಾಮಿಸ್ ಮಾಡಿದ್ದನ್ನು ನೆನಪಿಟ್ಕೊಂಡಿದ್ದೇನೆ ಮಾರಾಯ ಅಪ್ಪಾಜಿಯವರು. ಏನಂತೀರಿ ಅಪ್ಪಾಜಿ? ನಾವು ಪ್ರಾಮಿಸ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಏಕ ಸಂಘ ಅವ್ರ ಸಂಘ ತೋಡ್ ಏಕ ಸಂಘ ಜೋಡೆಂಗೆ ಅಂತ ಪ್ರಾಮಿಸ್ ಮಾಡಿದ್ರಿ ಅಲ್ವಾ ನೀವು? ಒಬ್ಬರ ಸಂಘವನ್ನು ಹಿಡ್ಕೊಳ್ತೇವೆ, ಅನ್ಯ ಸಂಘವನ್ನು ಮುರಿತೇವೆ ಅಂತ ವಾಯ್ದೆ ಮಾಡಿದ್ರಿ. ಮೊದಲನೇ ವಾಯ್ದೆನೇ ನಿಭಾಯಿಸೋಕ್ಕಾಗ್ತಾ ಇಲ್ವಾ ನಿಮಗೆ ಅಂತ ಕೇಳ್ತಿದ್ದಾರೆ. ಬಾಬನ ಸಂಘ ಬಿಟ್ಟರೆ ಬೇರೆ ಸಂಘ ಇದೆಯಾ? ಅನೇಕ ಸಂಘವನ್ನು ಮುರಿದಿದ್ದೀವ, ಅನೇಕ ಸಂಘಗಳು ಕಟ್ಟಾಗಿದೆಯಾ? ಚೆಕ್ ಮಾಡ್ಕೊಳ್ಳೋಕ್ಕೆ ಇದೊಂದು ಚಾನ್ಸ್ ಬಾಬಾ ಕೊಡ್ತಾ ಇರೋದು. ಇಲ್ಲ ನಷ್ಟಮೋಹ ಸ್ಮೃತಿ ಸ್ವರೂಪ ಆಗುವುದಿಲ್ಲ, ಕೊರಳಿನ ಮಾಲೆ ಆಗುವುದಿಲ್ಲ. ಚೆಕ್ ಮಾಡ್ಕೊಳ್ತಾ ಇದ್ದೀವ, ಎಲ್ಲ ಸಂಘ ಬಿಟ್ಟಿದ್ದೀವಿ, ಒಬ್ಬನ ಸಂಘದಲ್ಲಿದ್ದೀವ, ಚೆಕ್ 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 ಮಾಡ್ಕೊಳ್ತಾ ಇದ್ದೀವಿ. ಚೆಕ್ ಮಾಡ್ಕೊಂಡ್ವಾ? क्या वहाँ यहाँ पहला जो वायदा है निभाने नहीं आता है ಕೇಳ್ತಾ ಇದ್ದಾರೆ. ಈ ಒಂದು ಮೊದಲನೇ ವಾಯ್ದೆಯನ್ನು, ಪ್ರಾಮಿಸನ್ನು ನೀವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ವಾ? पहला वायदा ही नहीं निभाएंगे तो पहले नंबर के पूज्य में राज्य अधिकारी व राज्य के संबंध में कैसे आवेंगे? ಅದು ಬೇಕು ಇದು ಬೇಕಂತ ಎಲ್ಲ ಹೇಳ್ತೀರಿ. ರಾಜ್ಯದಲ್ಲಿ ರಾಜ್ಯ ಅಧಿಕಾರಿ ಆಗಬೇಕು, ಸಂಬಂಧದಲ್ಲೂ ಬರಬೇಕು, ಪೂಜ್ಯ ಆಗಬೇಕು ಅಂತ ಹೇಳ್ತೀರಿ ಅಂದಾಗ, ಮೊದಲನೇ ವಾಯ್ದೆನೇ ನೀವು ನಿಭಾಯಿಸಿಲ್ಲ ಅಂದಾಗ, ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಮೊದಲನೇ ನಂಬರ್ ಪೂಜ್ಯದಲ್ಲಿ, ರಾಜ್ಯ ಅಧಿಕಾರಿ ಮತ್ತು ರಾಜ್ಯದ ಸಂಬಂಧದಲ್ಲಿ ಹೇಗೆ ಬರ್ತೀರಿ ನೀವು? ಕ್ಯಾ ಸೆಕೆಂಡ್ ಜನ್ಮಕ್ಕೆ ರಾಜ್ಯ ಮೇ ಆನಾ ಹೇ? ಬಾಬಾ ಕೇಳ್ತಾರೆ, ಸೆಕೆಂಡ್ ಜನ್ಮದ ರಾಜ್ಯದಲ್ಲಿ ಬರಬೇಕಾ? क्या सेकेंड जन्म के राज्य में आना है? जो पहला वायदा नष्ट मोह होने का निभाते हैं वही पहले जन्म के राज्य में आते हैं. अंडरलाइन. ನಾವೆಲ್ಲ ಅನ್ಕೊಳ್ತಿರ್ತೀವಲ್ವಾ, ನಾನು ಬರ್ತೀನಿ ವಿಶ್ವರಾಜನಾಗ್ತೀನಿ, ಮೊದಲನೇ ಜನ್ಮದಲ್ಲಿ ಬರ್ತೀನಿ ಸ್ವರ್ಗದಲ್ಲಿ ಅಂತ. ಈಗ ಹೇಳ್ರಿ, ನಷ್ಟ ಮೋಹ. ಯಾರು ಸೆಕೆಂಡ್ ಜನ್ಮದಲ್ಲಿ ರಾಜ್ಯದಲ್ಲಿ ಬರ್ತೀರಿ ಅಂತ ಕೇಳ್ತಾ ಬಾಬಾ ಏನು ಹೇಳಿದ್ರು? ಯಾರು ಮೊದಲನೇ ವಾಯ್ದಾ ಅಂದರೆ ಮೊದಲನೇ ಪ್ರಾಮಿಸ್ ನಷ್ಟ ಮೋಹ ಆಗುವುದನ್ನು ನಿಭಾಯಿಸುವಂಥವ್ರಿದ್ದಾರೆ, ಅವರೇ ಮೊದಲನೇ ಜನ್ಮದ ರಾಜ್ಯದಲ್ಲಿ ಬರ್ತೀರಿ. ಅಂಡರ್ಲೈನ್. ಪಹಲಾ ವಾಯ್ದಾ वहो ವ ಪಹಲಾ ಪಾಠ ಕಹೋ. ಪಹಲಾ ವಾಯ್ದಾ ಅಂತಾದರೂ ಹೇಳ್ರಿ, ಮೊದಲನೇ ಪಾಠ ಅಂತಾದರೂ ಹೇಳ್ರಿ, ಅಥವಾ ಜ್ಞಾನದ ಮೊದಲನೇ ಮಾತಂತಾದರೂ ಹೇಳ್ರಿ. ಪಹಲಾ ಅಲೌಕಿಕ ಜನ್ಮಕ್ಕ ಶ್ರೇಷ್ಠ ಸಂಕಲ್ಪ ಆದರೂ ಅಂತ ಅಂದ್ಕೊಡ್ರಿ. ಏನು ಹೇಳ್ತಿದ್ದಾರೆ? ನಷ್ಟಮೋಹ ಅನ್ನೋದೇನು? ಮೊದಲನೇ ಪ್ರಾಮಿಸ್ ಅಂತ ಹೇಳ್ರಿ, ಮೊದಲನೇ ಪಾಠ ಅಂತಾದರೂ ಹೇಳ್ಕೊಡ್ರಿ, ಜ್ಞಾನದ ಮೊದಲನೇ ಮಾತಂತಾದರೂ ಹೇಳ್ಕೊಡ್ರಿ, ಅಲೌಕಿಕ ಜನ್ಮದ ಶ್ರೇಷ್ಠ ಸಂಕಲ್ಪ ಅಂತಾದರೂ ಹೇಳ್ರಿ. क्या इसको निभाना मुश्किल लगता है? ಇದನ್ನು ನಿಭಾಯಿಸಲಿಕ್ಕೆ ಕಷ್ಟ ಅನಿಸುತ್ತಾ? ಮೋಹ ಕಟ್ ಮಾಡೋದಿದೆಯಲ್ವಾ, ಕಷ್ಟ ಅನಿಸುತ್ತಾ? ಮೋಹ ಕಟ್ ಮಾಡೋದು ಕಷ್ಟನಾ? ಮುಷ್ಕಿಲ್ ಲಗ್ತಾ ಹೇ ಬಾಬಾ ಕೇಳ್ತಾರೆ. ಅದಕ್ಕೆ ಬ್ರಹ್ಮ ಬಾಬಾ 350 ಮಕ್ಕಳಿದ್ದು ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅವ್ರನ್ನ ಎವ್ರಿ ಡೇ. ಲಾಸ್ಟ್ ಅಂತಿಮ ಸಮಯದಲ್ಲಿ ಅವ್ರು ಎದುರುಗಡೆ ಇದ್ದರೂ ಅವ್ರ ಮೇಲೆ ಅವರಿಗೆ ಮೋಹ ಇರಲಿಲ್ಲ. ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರಲ್ವಾ, ಮೋಹ ಇರಲಿಲ್ಲ. ಆಮೇಲೆ ಬಾಬಾ ಯಾವಾಗ ಸಿಕ್ಕರು, ಎಲ್ಲ ಆಸ್ತಿ ಅಂತಸ್ತು ಎಲ್ಲ ಏನು ಮಾಡಿದರು, ಎಲ್ಲ ಮಾತೆಯರಿಗೆ ವಿಲ್ ಮಾಡಿಬಿಟ್ರು, ಬರೆದು ಕೊಟ್ರಲ್ವ. ಮೋಹ ಐತಿ ಅವ್ರಿಗೆ, ನನಗೂ ಏನಾದರೂ ಬೇಕಾಗುತ್ತೆ, ಇವ್ರು ಕೈ ಕೊಟ್ಟರೆ ಏನು ಮಾಡೋದು ಈ ಮಾತೆಯರು ಅಂತಂದು ಏನಾದರೂ ಇಟ್ಕೊಂಡ್ರೆ ಅವರು ಫ್ಯೂಚರಲ್ಲಿ ಇವರು ನನಗೆ ಊಟ ಹಾಕಲಿಲ್ಲ ಅಂದರೆ ಏನು ಮಾಡೋದು ಅಂತ ಇಟ್ಕೊಂಡ್ರೆ ಬ್ರಹ್ಮ ಬಾಬಾ 1 ರೂಪಾಯಿನೂ ಇಟ್ಕೊಳ್ಳಿಲ್ಲ, ಎಲ್ಲ ವಿಲ್ ಮಾಡಿಬಿಟ್ರು ದಾದಿಯರ ಹೆಸರಲ್ಲಿ.
ಮಾಡಿದ್ದು ನಿಜ ಇದೆಯೋ ಇಲ್ವೋ, ಅಥವಾ ಸುಳ್ಳು ಏನಾದರೂ ಕತೆ ಕಟ್ತಾ ಇದೀವ ನಾವು? ಇಲ್ವಲ್ಲ, ಪ್ರಾಕ್ಟಿಕಲ್ ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರು. ಎಲ್ಲ ಆಸ್ತಿ. ಇವನ್ ಮಕ್ಕಳಿಗೂ ಕೂಡ, ಮಕ್ಕಳ ಮೇಲೂ ಮೋಹ ಇಲ್ಲ. ಮಕ್ಕಳು ನೀವು ಮದುವೆ ಮಾಡ್ಕೊಳ್ತೀರಿ, ಯಾರೋ ಅವ್ರ ಮಗ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಪ್ಪ, ಅಲ್ಲಿ ಫ್ರೆಂಡ್ಸ್ ಸಾಕಷ್ಟು ಇರ್ತಾರೆ, ಸ್ನೇಹಿತರು ಸಾಕಷ್ಟು ಇರ್ತಾರೆ, ಅವ್ರು ನಿಮ್ಮ ಮದುವೆ ಮಾಡ್ಕೊಳ್ತಾರೆ, ಹೋಗಿ ಮಾಡ್ಕೊಂಡಿನಿ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಅದನ್ನು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಮಾಡ್ಕೊಳ್ಳಿದ್ರು ಮಾಡ್ಕೊ ಹೋಗು ನೀನು ಅಂತ ಹೇಳ್ತಾರೆ. ವಂಡರ್ಫುಲ್ ಅಲ್ವಾ? ವಂಡರ್ಫುಲ್ ಅಲ್ವಾ? ಅಲಫ್ಕೋ ಅಲ್ಲಾ ಮಿಲೆ. ಎಷ್ಟು ಅವರೊಂದು ಮಾತು ಆ ಸಮಯದಲ್ಲಿ ಪ್ರಾಕ್ಟಿಕಲ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದ್ದು ನೋಡಲಿಕ್ಕೆ ಕೇಳಲಿಕ್ಕೆ ಖುಷಿ ಅನ್ನಿಸ್ತಾ ಇದೆ. ನಾವು ಮಾಡಿದ್ದೀವ ಚೆಕ್ ಮಾಡ್ಕೋಬೇಕಾಗಿದೆ. ನಾವು ಮಾಡಿದ್ದೀವ, ಮಾಡಬೇಕು. ಮಾಡೋ ಪ್ರಯತ್ನದಲ್ಲಿಂತೂ ಪಕ್ಕ ಇದ್ದೀರಿ. ಡೆಫಿನೆಟ್ಲಿ ಇದನ್ನು ಹೇಳ್ಬೋದು ನಾವು. ಮಾಡೋ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ ಬಾಬಾ, ಡೆಫಿನೆಟ್ಲಿ ಹೇಳ್ತಿದ್ದೀರಿ. ನಾವಂತೂ ಮಾಡೋ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀರಿ. ಆದರೆ ಆ ಒಂದು ದೃಢತೆ, ಹೈಯೆಸ್ಟ್ ಲೆವೆಲ್ ಆಫ್ ದೃಢತೆ ಬಂದಿಲ್ಲ. ಅದನ್ನು ಬಾಬಾ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರೆ ನಮ್ಮೆಲ್ಲರೂ. ಪ್ರಯತ್ನ ಅಂತೂ ಪಕ್ಕ ಮಾಡಿದಿರಿ ಎಲ್ಲರೂ. ಆದರೆ ಏನು ಮಾಡೋದು? ಕಾರ್ಮಿಕ್ ಅಕೌಂಟ್ ಇದೆಯಲ್ವಾ ಅಂತ ಆನ್ಸರ್ ಮಾಡ್ತಾಯಿದ್ರಿ ಬಾಬರವರಿಗೆ. ಕರೆಕ್ಟ್ ಅಲ್ವಾ? ಕಾರ್ಮಿಕ್ ಅಕೌಂಟ್ ಇದೆ ಬಾಬಾ ಈ ಆತ್ಮಗಳ ಜೊತೆ. ನನಗೆ ನಿಜವಾಗ್ಲೂ ಮೋಹ ಇಲ್ಲ ಬಾಬಾ. ನಾನು ಬಿಡಬೇಕು, ಎಲ್ಲ ನ್ಯಾರಪ್ಯಾರ ಆಗಬೇಕಂತೀನಿ. ಆದರೂ ಕೂಡ ಸಮ್ ಟೈಮ್ಸ್ ಅಂತ ಹೀಗೆ ಬಾಬನ ಮುಂದೆ ಕೂತ್ಕೊಂಡು ಹೇಳ್ತೀವಿ ಅಲ್ವಾ? ಸಮ್ ಟೈಮ್ಸ್ ಸಮಥಿಂಗ್ ಅಂತ ಹೇಳ್ಬಿಡ್ತೀವಲ್ವಾ? ಹೇಳ್ತೀವೋ ಇಲ್ಲೋ? ಇದೇ ನಡೀತಾ ಇದೆ. ಇನ್ನೂ ಯಾಕೆ ನಷ್ಟ ಮೋಹ ಆಗಿಲ್ಲ? ನಷ್ಟ ಮೋಹ ಆಗೋಕ್ಕೆ ಸಮಯ ಬರಬೇಕಾ ಸಪ್ರೇಟಾಗಿ? ಸಮಯ ಬರಬೇಕಾ ಸಪ್ರೇಟಾಗಿ? ಸಮಯ ಬರಬೇಕಾ? ಬಾಬಾ ಕೇಳ್ತೀವಿ. बाबा ಕೇಳ್ತಾ ಇದ್ದಾರೆ, पहली बात कहो, पहला अलौकिक जन्म का श्रेष्ठ संकल्प कहो, क्या इसको निभाना मुश्किल लगता है? इसको निभाना मुश्किल लगता है? अपने स्वरूप में स्थित होना व अपने आप की स्मृति में रहना, यहाँ कोई जन्म में मुश्किल लगा? बाबा ಕೇಳ್ತಾ ಇದ್ದಾರೆ. ತಮ್ಮ ಸ್ವರೂಪದಲ್ಲಿ ಸ್ಥಿತರಾಗ್ರಿ. ತಮ್ಮ ಸ್ಮೃತಿಯಲ್ಲಿ ಇರುವುದು, ತಮ್ಮ ಸ್ವರೂಪದಲ್ಲಿ ಸ್ಥಿತರಾಗುವುದು ನಿಮಗೇನಾದರೂ ಕಷ್ಟ ಇದೆಯಾ? ಮುಷ್ಕಿಲ್ ಲಗಾ? ಬಾಬಾ ಕೇಳ್ತಾ ಇದ್ದಾರೆ. ಮುಷ್ಕಿಲ್ ಅನಿಸುತ್ತಾ? ಸ್ಮೃತಿಯಲ್ಲಿರುವುದು ಯಾವುದೋ ಜನ್ಮದಲ್ಲಿ ಕಷ್ಟ ಅನಿಸುತ್ತಾ ಕೇಳ್ತಾ ಇದ್ದಾರೆ. ಇಲ್ಲೊಂದು ಪಾಯಿಂಟ್ ಇದೆ ಬಾಬಾ ಹೇಳ್ತಾರೆ, ಅಟೆನ್ಷನ್ ಪ್ಲೀಸ್. ಮೊದಲನೇ ಪಾಠ ನಷ್ಟಮೋಹ ಅಂದ್ಕೊಡ್ರಿ. ಮೊದಲನೇ ಒಂದು ಪ್ರಾಮಿಸ್ ನಷ್ಟಮೋಹ ಅಂದ್ಕೊಡ್ರಿ. ಜ್ಞಾನದ ಮೊದಲನೇ ಮಾತು ನಷ್ಟಮೋಹ ಅಂದ್ಕೊಡ್ರಿ. ಅಲೌಕಿಕ ಜನ್ಮದ ಶ್ರೇಷ್ಠ ಸಂಕಲ್ಪ ಅಂದ್ಕೊಡ್ರಿ. ಅಲೌಕಿಕ ಜನ್ಮದ ಸಂಕಲ್ಪ ಅಂದ್ಕೊಡ್ರಿ, ಶ್ರೇಷ್ಠ ಸಂಕಲ್ಪ ಅಂದ್ಕೊಡ್ರಿ. ನಷ್ಟಮೋಹ ಅನ್ನೋದು ಇದನ್ನು ನಿಭಾಯಿಸೋದು ಕಷ್ಟ ಅನಿಸುತ್ತಾ ಅಂತ ಕೇಳ್ತಾ ಬಾಬಾ. ತಮ್ಮ ಸ್ವರೂಪದಲ್ಲಿ ಸ್ಥಿತರಾಗುವುದು ಮತ್ತು ತಮ್ಮ ಸ್ಮೃತಿಯಲ್ಲಿರುವುದು ಯಾವುದಾದ್ರೂ ಜನ್ಮದಲ್ಲಿ ನಿಮಗೆ ಕಷ್ಟ ಅನಿಸುತ್ತಾ? ಕೋಯಿ ಜನ್ಮ ಮೇ ಮುಷ್ಕಿಲ್ ಲಗಾ? ಯಾವುದಾದ್ರೂ ಜನ್ಮದಲ್ಲಿ ಕಷ್ಟ ಅನಿಸ್ತಾ? ತಮ್ಮ ಸ್ವರೂಪದಲ್ಲಿ ಸ್ಥಿತ ಆಗುವುದು, ತಮ್ಮ ಸ್ಮೃತಿಯಲ್ಲಿರುವುದು, ಇದು ಯಾವುದಾದ್ರೂ ಜನ್ಮದಲ್ಲಿ ಕಷ್ಟ ಅನಿಸುತ್ತಾ? ಸಹಜ ही ಸ್ಮೃತಿ ಆನೆ से ಸ್ಮೃತಿ ಸ್ವರೂಪ ಬಂತೆ ಆಯೆ ಹೋನ. ಸಹಜವಾಗಿ ಸ್ಮೃತಿ ಬರುವುದರಿಂದ ಸ್ಮೃತಿ ಸ್ವರೂಪದಲ್ಲಿ ಆಗ್ತಾ ಹೋಗಿದಿರಲ್ವಾ? ಹಾಗಾದರೆ तो इस अलौकिक जन्म के स्वस्वरूप को स्मृति में मुश्किल क्यों अनुभव करते हो? ಈ ಅಲೌಕಿಕ ಜನ್ಮದ ಸ್ವಸ್ವರೂಪವನ್ನು ಸ್ಮೃತಿಯಲ್ಲಿ ಕಷ್ಟ ಯಾಕೆ ಅನುಭವ ಮಾಡ್ತಾ ಇದ್ದೀರಿ? ಸ್ಮೃತಿಯಲ್ಲಿ ಕಷ್ಟ ಯಾಕೆ ಅನುಭವ ಮಾಡ್ತಾ ಇದ್ದೀರಿ? जबकि साधारण मनुष्य के लिए भी कहावत है कि मनुष्य आत्मा की विशेषता ही यहाँ है कि मनुष्य जो चाहे वह कर सकता है. ಯಾವಾಗ ಸಾಧಾರಣ ಮನುಷ್ಯರಿಗೋಸ್ಕರನೂ ಈ ಒಂದು ಹೇಳಿಕೆ ಇದೆ. ಮನುಷ್ಯ ಆತ್ಮ ವಿಶೇಷತೆ ಏನಪ್ಪ ಅಂದರೆ ಏನಾಗಿದೆ? ಮನುಷ್ಯ ಏನು ಇಷ್ಟಪಡ್ತಾರೆ, ಏನು ಇಚ್ಛಿಸ್ತಾರೆ ಅದನ್ನು ಮಾಡಬಲ್ಲರು. ಪಶುओं और ಮನುಷ್ಯ ಆತ್ಮ ಮೇ ಮುಖ್ಯ ಅಂತರ ಯಹಿ ತೋ ಹೇ. ಪಶುಗಳು ಮತ್ತು ಮನುಷ್ಯ ಆತ್ಮಗಳಲ್ಲಿರುವಂಥ ಮುಖ್ಯ ಅಂತರ ಇದೇ ಇದೆ.
तो जब साधारण मनुष्य आत्मा जो चाहे सो करके दिखा रहे हैं, तो क्या आप श्रेष्ठ मनुष्य आत्माएं, शक्ति स्वरूप आत्माएं, नॉलेजफुल आत्माएं, बाप के समीप संपर्क में आने वाले आत्माएं, बाप की डायरेक्ट पालना लेने वाले आत्माएं, पूजनीय आत्माएं, बाप से भी श्रेष्ठ मर्तबा पाने वाली आत्माएं, जो चाहे वह नहीं कर सकती है. बाबा कहते इದ್ದಾರೆ. ಪಶುಗಳು ಮನುಷ್ಯ ಆತ್ಮಗಳಲ್ಲಿ ಮುಖ್ಯ ಅಂತರ ಇದೇ ಆಗಿದೆ. ಏನಾಗಿದೆ? ಏನು ಇಷ್ಟಪಡ್ತಾರೆ ಅದು ಮಾಡಬಲ್ಲರು ಮನುಷ್ಯಾತ್ಮರು. ಹಾಗಾದರೆ ಯಾವಾಗ ಸಾಧಾರಣ ಮನುಷ್ಯಾತ್ಮ ಏನು ಇಚ್ಛೆ ಪಡ್ತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಪ್ರಾಕ್ಟಿಕಲ್ ಜೀವನದಲ್ಲಿ ನೋಡಿ, ನೀವು ಭಕ್ತಿ ಮಾರ್ಗದಲ್ಲಿರೋ ಮನುಷ್ಯಾತ್ಮರು ಅವ್ರು ಏನು ಇಷ್ಟಪಡ್ತಾರೆ ಅದು ಆಗ್ತಾ ಇದೆ, ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾದರೆ ನೀವು ಶ್ರೇಷ್ಠ ಮನುಷ್ಯಾತ್ಮರು, ಶಕ್ತಿ ಸ್ವರೂಪಾತ್ಮರು, ಜ್ಞಾನಪೂರ್ಣ ಆತ್ಮರು, ತಂದೆಯ ಸಮೀಪ ಸಂಪರ್ಕದಲ್ಲಿ ಬರುವಂಥ ಆತ್ಮರು, ತಂದೆಯ ಡೈರೆಕ್ಟ್ ಪಾಲನೆಯನ್ನು ತೆಗೆದುಕೊಳ್ಳುವಂಥ ಆತ್ಮರು, ಪೂಜನೀಯ ಆತ್ಮರು, ಪರಮಾತ್ಮನಿಗಿಂತನೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂಥ ಆತ್ಮರು. ಏನು ಬೇಕು ಅದನ್ನು ಮಾಡಲಿಕ್ಕೆ ಆಗೋದಿಲ್ವಾ ನಿಮ್ಮ ಕೈಲಿ? ಏನು ಬೇಕು ಅದನ್ನು ಮಾಡಲಿಕ್ಕೆ ಆಗೋದಿಲ್ವಾ ನಿಮ್ಮ ಕೈಲಿ? ಆಗಲ್ವಾ? ನಹಿ ಕರ್ ಸಕ್ತಿ ಹೇ. ಮನುಷ್ಯರು ನೋಡ್ರಿ, ಭಕ್ತಿ ಮಾರ್ಗದಲ್ಲಿ ಅವರು ಏನು ಅನ್ಕೊಳ್ತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಾಕ್ಟಿಕಲಿ ನೀವು ಅಬ್ಸರ್ವ್ ಮಾಡಿರಬೇಕು. ನಾವು ಇಷ್ಟು ಬಾಬನ ನೆನಪು ಮಾಡ್ತೀವಿ, ನಾವು ಅಂದ್ಕೊಂಡಿದ್ದು ಮಾಡಲಿಕ್ಕೆ ಆಗ್ತಾಯಿಲ್ಲ, ಇವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ಕೊಂಡು ಮಾಡೇ ಬಿಡ್ತಾರಲ್ಲ ಅಂತ ಕೆಲವೊಬ್ಬರ ಅನುಭವ ಇದೆ. ಇದು ನೋಡಿರ್ಬೇಕಾದ್ರೆ ಚೆಕ್ ಮಾಡಿರಿ. ನೀವು ಬಾಬಾ ಎಷ್ಟು ಟೈಟಲ್ಸ್ ಕೊಟ್ಟರು? ನೀವು ಶ್ರೇಷ್ಠ ಮನುಷ್ಯಾತ್ಮರಲ್ಲಿ ಶ್ರೇಷ್ಠ ಮನುಷ್ಯಾತ್ಮ ನೀವು, ಶಕ್ತಿ ಸ್ವರೂಪಾತ್ಮರು ನೀವು, ಜ್ಞಾನಪೂರ್ಣರು ನೀವು, ಸಮೀಪ ಸಂಪರ್ಕದಲ್ಲಿ ಬರುವಂಥವ್ರು ನೀವು, ತಂದೆಯ ಡೈರೆಕ್ಟ್ ಪಾಲನೆಯನ್ನು ತೆಗೆದುಕೊಳ್ಳುವಂಥವರು, ಪೂಜನೀಯ ಆತ್ಮರು, ಪರಮಾತ್ಮನಿಗಿಂತನೂ ಕೂಡ ಶ್ರೇಷ್ಠ ಮರ್ತವೆ ಪದವಿಯನ್ನು ಪಡೆದುಕೊಳ್ಳುವಂಥ ಆತ್ಮರು ನೀವು. ಏನು ಬೇಕು ಅದನ್ನು ನೀವು ಮಾಡಲಿಕ್ಕೆ ಆಗೋದಿಲ್ವಾ? ಅವರಿಗೆ ನಮಗೆ ಡಿಫ್ರೆನ್ಸ್ ಇಲ್ವಾ ಅಂತಿದ್ದಾರೆ ಅಪ್ಪಾಜಿ. ತೋ ಸಾಧಾರಣ ಅವರು ಶ್ರೇಷ್ಠ ಮೇ ಅಂತರ್ ಹಿ ಕ್ಯಾ ರಹಾ. ಸಾಧಾರಣ ಮತ್ತು ಶ್ರೇಷ್ಠ ಇದರಲ್ಲೂ ಅಂತರ ಏನು ಉಳಿತು? ಅವರು ಮಾಡ್ತಾಯಿದ್ರೆ ನೀವು ಮಾಡ್ತಾಯಿದ್ರಿ, ಅವರು ಮಾಡ್ತಾಯಿದ್ರೆ ನೀವು ಮಾಡ್ತಾಯಿದ್ರಿ. ಅವರಿಗೆ ನಿಮ್ಗೆ ಏನು ಡಿಫ್ರೆನ್ಸ್? ನೀವು ಶ್ರೇಷ್ಠ ಆದಂಥವ್ರು ಶ್ರೇಷ್ಠ ತೋರಿಸ್ಬೇಕಲ್ಲ ಪ್ರಾಕ್ಟಿಕಲ್ ರಿಸಲ್ಟಲ್ಲಿ ನಾವು ಶ್ರೇಷ್ಠ ಮಾಡಿ ತೋರಿಸ್ಬೇಕಲ್ವ? ನಾರ್ಮಲ್ ಮನುಷ್ಯರೇ ಮಾಡ್ತಾರೆ, ನಮಗಿಂತ ಚೆನ್ನಾಗೇ ಮಾಡ್ತಾ ಇದ್ದಾರಲ್ವ, ರಿಸಲ್ಟಲ್ಲಿ ಚೆನ್ನಾಗಿದೆ ಅಲ್ವ? ಅವರು ಸಾಧಾರಣ ಆತ್ಮಾಯೇ ಜೋ ಚಾಹೇ ಕರ್ ಸಕ್ತೆ ಹೇ. बाबा नोड़ी, तो साधारण और श्रेष्ठ में अंतर ही क्या रहा? साधारण आत्माएं जो चाहे कर सकते हैं, लेकिन जब चाहे जैसे चाहे वैसे नहीं कर सकती. ಸಾಧಾರಣ ಆತ್ಮಗಳು ನೋಡಿ, ಬಾಬಾ ಇಲ್ಲೊಂದು ಪಾಯಿಂಟ್ ನಮ್ಮ ಮೇಲೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಕೇಳಿಸ್ಕೊಡ್ರಿ. ಸಾಧಾರಣ ಆತ್ಮಗಳು ಏನು ಬೇಕು ಮಾಡಬಲ್ಲರು, ಆದರೆ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಮಾಡಲಿಕ್ಕಾಗೋದಿಲ್ಲ. ಅಂಡರ್ಲೈನ್. ಸಾಧಾರಣ ಆತ್ಮಗಳು ಏನು ಇಚ್ಛಿಸ್ತಾರೆ ಅದನ್ನು ಮಾಡಬಲ್ಲರು, ಆದರೆ ಅಂತಾರೆ ಬಾಬರು, ಆದರೆ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. क्योंकि उन्हों में प्रकृति की पावर है, ईश्वरीय पावर नहीं है. ಅಂಡರ್ಲೈನ್ ಮಾಡಿಕೊಂಡ್ವಿ ನಾವು. ಯಾಕೆಪ್ಪ ಅಂದರೆ ಅವರಲ್ಲಿ ಪ್ರಕೃತಿಯ ಪಾವರ್ ಇದೆ, ईश्वरीय पावर ಇಲ್ಲ ಅವರ ಹತ್ರ. ईश्वरीय पावर वाली आत्माएं जो चाहे जब चाहे जैसे चाहे वैसे कर सकते हैं. ನೋಡಿ, ಅವ್ರಿಗೆ ನಮಗೆ ಡಿಫ್ರೆನ್ಸ್ ಹೇಳ್ತಿದ್ದಾರೆ ಬಾಬಾ. ಅವರು ಏನು ಬೇಕು ಅದನ್ನು ಮಾಡಬಲ್ಲರು, ಆದರೆ ಯಾವಾಗ ಬೇಕು ಹೇಗೆ ಬೇಕು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವ್ರ ಹತ್ರ ಪ್ರಕೃತಿ ಪವರ್ ಇದೆ, ನಿಮ್ಮ ಹತ್ರ ಈಶ್ವರೀಯ ಪವರ್ ಇದೆ. ಈಶ್ವರೀಯ ಪವರ್ ಉಳ್ಳಂಥ ನೀವು ಆತ್ಮಗಳು ಏನು ಬೇಕು ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಮಾಡಬಲ್ಲಿರಿ. ಬರೆದು ಕೊಟ್ಟಿದ್ದಾರೆ ಬಾಬರು ಅಗ್ರಿಮೆಂಟ್ ಆಗಿ. ಅಟೆನ್ಷನ್ ಪ್ಲೀಸ್. ಬಾಬಾ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಮಾಡಿದ್ದಾರೆ. 3 ಕ್ವಶನ್ ಇದೆ. ಏನು ಬೇಕು ಅದನ್ನು ಮಾಡಬಲ್ಲರು, ಹೇಗೆ ಬೇಕು ಹಾಗೆ ಮಾಡಬಹುದು, ಯಾವಾಗ ಬೇಕು ಅದನ್ನು ಆವಾಗ ಮಾಡಬಲ್ಲರು. ಅದರಲ್ಲಿ ಈ 3ರಲ್ಲಿ ಹೊರಗಡೆ ಜಗತ್ತಿನವ್ರು ಓನ್ಲಿ ಒನ್. ಏನು ಬೇಕು ಅದನ್ನು ಮಾಡಬಲ್ಲರು ಅಷ್ಟೇ ಅವರು. ಆದರೆ ಯಾವಾಗ ಬೇಕು ಹೇಗೆ ಬೇಕು ಅದನ್ನು ಅವರಿಗೆ ಮಾಡಲಿಕ್ಕೆ ತಾಕತ್ತಿಲ್ಲ. ನಿಮಗೆ ಈಶ್ವರ್ಯ, ಅವರಿಗೆ ಪ್ರಕೃತಿಗೆ ಪವರ್ ಇದೆ, ಅವರಲ್ಲಿ ಪ್ರಕೃತಿ ಪವರ್ ಇದೆ, ನಿಮ್ಮಲ್ಲಿ ಈಶ್ವರ್ಯ ಪವರ್ ಇದೆ. ಈಶ್ವರ್ಯ ಪವರ್ ಉಳ್ಳಂಥ ಆತ್ಮಗಳು ಏನು ಬೇಕು ಹೇಗೆ ಬೇಕು ಯಾವಾಗ ಬೇಕು ಅದನ್ನು ಮಾಡಬಲ್ಲಿ. तो जो विशेषता है उसको प्रैक्टिकल में नहीं ला सकते हो. ಬಾಬಾ ನಿಮ್ಮಲ್ಲಿ ವಿಶೇಷತೆ ಇದೆ ಮಕ್ಕಳೇ, ಅದನ್ನು ಪ್ರಾಕ್ಟಿಕಲ್ ತರಲಿಕ್ಕೆ ಆಗೋದಿಲ್ವಾ ಅಂತಿದ್ದಾರೆ ಬಾಬಾ. ಎಲ್ಲ ಹೇಳಿ ಕೈ ಬಿಟ್ಟಿದ್ದಾರೆ, ಪ್ರಾಕ್ಟಿಕಲಲ್ಲಿ ತರಬೇಕಾಗಿದೆ ಅಲ್ವಾ.
ಒಬ್ಬೊಬ್ಬರಿಗೆ ಇದು ಗೊತ್ತಿಲ್ಲ, ಬಾಬಾ ಹೀಗೆಲ್ಲ ಹೇಳಿದಾರೆ ಅಂತಲೂ ಗೊತ್ತಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? प्रैक्टिकल नहीं ला सकते हो बाबा, बाबा कहते हैं जो विशेषता है उसको प्रैक्टिकल में नहीं ला सकते. ನಿಮ್ಮಲ್ಲಿ ವಿಶೇಷತೆ ಇದೆ, ಈಶ್ವರೀಯ ತಾಕತ್ತಿದೆ, ನೀವು ಪ್ರಾಕ್ಟಿಕಲಲ್ಲಿ ತರಲಿಕ್ಕೆ ಆಗೋದಿಲ್ವಾ? वह आप लोग भी अभी तक यही कहते हो कि चाहते तो नहीं हैं लेकिन हो जाता है, जो चाहते हैं वह कर नहीं पाते हैं. यहाँ बोल मास्टर सर्वशक्तिवान के व श्रेष्ठ आत्माओं के नहीं है. बाबा ನೋಡಿ ಹಿಡಿದು ಬಿಡ್ತಾರೆ. ನಾವು ಮಾಸ್ಟರ್ ಸರ್ವಶಕ್ತಿವಾದ ಅಂತ ಹೇಳ್ಕೊತಿರ್ತೀವಲ್ವ, ನಮ್ಮನ್ನು ಹಿಡಿದು ಹಾಕ್ತಾರೆ ಪಾಪ. ಅಂದರೆ ಹಿಡಿದು ಹಾಕೋದಾದ್ರೆ ನಿಮಗೇನು ಇನ್ಸಲ್ಟ್ ಮಾಡ್ತಾ ಇಲ್ಲ ಪಾಪ. ಮಕ್ಕಳೇ, ಇಲ್ಲಿ ಗ್ಯಾಪ್ ಇದೆ ನೋಡು ಅಂತಿದ್ದಾರೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳೋಕ್ಕೆ ಹೇಳ್ತಿದ್ದಾರೆ ಪಾಪ. ನೀವು ಇಲ್ಲಿಯ ತನಕ ಇದನ್ನೇ ಹೇಳ್ತಾ ಏನು ಹೇಳ್ತೀರಿ? ಇಷ್ಟ ಅಂತೂ ಇಲ್ಲ, ಇಚ್ಛೆ ಅಂತೂ ಇಲ್ಲ, ಆದರೆ ಆಗಿಬಿಡ್ತದೆ, ಏನು ಮಾಡೋದು ಅಂತೀವಂತೆ ನಾವು. ಪಾಪ ಹೇಳ್ತಿದ್ದಾರೆ ಇಷ್ಟ ಅಂತೂ ಇಲ್ಲ, ಆದರೆ ಆಗಿಬಿಡ್ತದೆ ಪಾಪ, ಆದರೆ ಆಗಿಬಿಡ್ತದೆ ಅಂತ ಹೇಳ್ತೀರಲ್ವ. ಏನು ಇಚ್ಛೆ ಪಡ್ತೀರಿ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಏನು ಇಚ್ಛೆ ಪಡ್ತೀರಿ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಮಾತು ಮಾಸ್ಟರ್ ಸರ್ವಶಕ್ತಿವಂತರು ಶ್ರೇಷ್ಠ ಆತ್ಮಗಳದಂತೂ ಅಲ್ವೇ ಅಲ್ಲ. ನಿಮ್ಮ ಹತ್ರ ಬರ್ತಾ ಇದೆ ಅಂದರೆ ಇನ್ನೂ ಮಾಸ್ಟರ್ ಸರ್ವಶಕ್ತಿವಂತರಾಗಿಲ್ಲ, ನೀವು ಶ್ರೇಷ್ಠರಾಗಿಲ್ಲ ಅಂತ. ಸಾಧಾರಣ ಆತ್ಮವಂಕಾಹೆ ಏನೋ ಇಚ್ಛೆ ಇಲ್ಲ ಆದರೂ ಮಾಡಿಬಿಡ್ತಾ ಇದ್ದೀನಿ. ಈ ಮಾತು ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳದಲ್ಲ, ಸಾಧಾರಣ ಆತ್ಮಗಳದು ಅಂದ್ಬಿಟ್ರು ಬಾಬರು. अपना अलौकिक जन्म अलौकिक कर्म जो है उसको भूल जाते हो. ಯಾಕೆ ಹಿಂಗಾಗ್ತಿದೆ ಅಂದರೆ ನಿಮ್ಮ ಅಲೌಕಿಕ ಜನ್ಮ ಏನಿದೆ, ಅಲೌಕಿಕ ಕರ್ಮ ಏನಿದೆ ಅದನ್ನು ಮರೆತು ಬಿಡ್ತೀರಿ. किसी भी वस्तु से व किसी भी व्यक्ति से कोई भी व्यक्त भाव से लगाव क्यों होता है? बाबा क्वेश्चन ಕೇಳ್ತಾರೆ, ಯಾಕಾಗ್ತದೆ ಹೇಳಿ ನೋಡೋಣ ಅಂತಿದ್ದಾರೆ. ಯಾವುದೇ ವಸ್ತುವಿನ ಜೊತೆಗೆ, ಯಾವುದೇ ವ್ಯಕ್ತಿಯ ಜೊತೆಗೆ ವ್ಯಕ್ತ ಭಾವದಿಂದ ಆ ಲಗಾವ್, ಆ ಅಟ್ಯಾಚ್ಮೆಂಟ್ ಯಾಕಾಗ್ತದೆ? क्यों होता है? क्या जो भी वस्तु देखते हो उन वस्तुओं की तुलना में जो अलौकिक जन्म की प्राप्ति है वहाँ और यहाँ वस्तुएं उन्होंने रात दिन का अंतर नहीं अनुभव होता है, अंतर नहीं अनुभव हुआ है. ಬಾಬಾ ಕೇಳ್ತಾ ಇದ್ದಾರೆ, ಈಗ ಹೊರಗಡೆ ಜಗತ್ತಿನಲ್ಲಿ ವಸ್ತು ಸಿಗ್ತದೆ, ಏನೇ ವಸ್ತು ನೋಡ್ತೀರಿ, ಆ ವಸ್ತುಗಳ ಒಂದು ಕಂಪ್ಯಾರಿಸನ್ ಏನು ಮಾಡ್ತೀರಿ? ಅದಕ್ಕೆ ಇದಕ್ಕೆ ಇರುವಂಥ ಡಿಫ್ರೆನ್ಸು ಅಲೌಕಿಕ ಜನ್ಮದ ಪ್ರಾಪ್ತಿ ಮತ್ತು ಆ ವಸ್ತು ಎರಡರಲ್ಲೂ ಅಂತರ ನೋಡಿದಾಗ ಹಗಲು ರಾತ್ರಿಗೆ ಒಂದು ಅಂತರ ಇದೆ. ಆ ಹಗಲು ರಾತ್ರಿಯ ಅನುಭವ, ಅಂತರದ ಅನುಭವ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಪಾಪರು. ಹಗಲು ರಾತ್ರಿಯ ಅಂತರದ ಅನುಭವ ಮಾಡಿದ್ದೀರಾ? ಅಲೌಕಿಕ ವಸ್ತು, ಅಲೌಕಿಕ ಜನ್ಮದ ಪ್ರಾಪ್ತಿ, ಓಕೆ. ಮತ್ತು ಏನು ವ್ಯಕ್ತ ಭಾವದಿಂದ ಒಂದು ಅಟ್ಯಾಚ್ಮೆಂಟಲ್ಲಿ ಬಂದು ನೋಡ್ತೀವಿ ವಸ್ತುಗಳು, ಆ ವಸ್ತುಗಳಿಗೆ ಡಿಫ್ರೆನ್ಸು ಹಗಲು ರಾತ್ರಿ ಅಂತರ ಇದೆ ಅಂತಾರೆ ಪಾಪರು. ಆ ಅನುಭವ ನಿಮಗಾಗಿಲ್ವಾ? ಅನುಭವ ಆಗಿದೆ ಇದು. क्या व्यक्त भाव से प्राप्त हुआ दुख शांति का अनुभव अब तक पूरा नहीं किया है क्या? ವ್ಯಕ್ತ ನೋಡಿ, ಯಾವಾಗ ದೇಹಾಭಿಮಾನದಲ್ಲಿ ಬರ್ತೀವಿ, ವ್ಯಕ್ತ ಭಾವದಲ್ಲಿ ಬರ್ತೀವಿ, ಅದರಿಂದ ಪ್ರಾಪ್ತ ಆಗೋದು ದುಃಖ ಶಾಂತಿನೇ ಗೊತ್ತದಲ್ವ? ಎಲ್ರಿಗೂ ಅನುಭವ ಇದೆ ತಾನೆ. ದೇಹಾಭಿಮಾನದಲ್ಲಿ ಬಂದರೆ ಕೋಪ ಬರ್ತದೆ, ದೇಹಾಭಿಮಾನದಲ್ಲಿ ಬಂದರೆ ಎಲ್ಲ ವಿಕಾರದಲ್ಲಿ ಸಿಕ್ಕಾಕೋತೇವೆ, ದೇಹಾಭಿಮಾನದಲ್ಲಿ ಬಂದರೆ ಶಾಂತಿ ಇರುವುದಿಲ್ಲ, ದೇಹಾಭಿಮಾನದಲ್ಲಿ ಬಂದರೆ ದುಃಖ, ದೇಹಾಭಿಮಾನದಲ್ಲಿ ಇದ್ದರೆ ಇನ್ನಿತರಿಗೆ ನೋವು ಕೊಡ್ತೀವಿ, ಹೌದಲ್ವಾ? ಅನುಭವ ಆಗಿದೆ ತಾನೆ. ವ್ಯಕ್ತ ಭಾವದಲ್ಲಿದ್ದಾಗ, ವ್ಯಕ್ತ ಭಾವದಿಂದ ನೀವು ಪ್ರಾಪ್ತಿ ಮಾಡ್ಕೊಂಡಿರೋದೇನು? ದುಃಖ ಶಾಂತಿನೇ ಅಲ್ವಾ? ಇಲ್ಲಿಯ ತನಕ ಪೂರ್ತಿ ಆಗಿಲ್ವಾ? ಅದು ಕೇಳ್ತಿದ್ದಾರೆ. जो भी व्यक्तियाँ देखते हो उन सर्व व्यक्तियों से पुरानी दुनिया के नातों को व संबंध को इस अलौकिक जन्म के साथ समाप्त नहीं किया है. बाबा ಕೇಳ್ತಿದ್ದಾರೆ, ಯಾರೆಲ್ಲ ವ್ಯಕ್ತಿಗಳನ್ನ ನೋಡ್ತೀರಿ, ಆ ಎಲ್ಲ ವ್ಯಕ್ತಿಗಳಿಂದ ಹಳೆಯ ಪ್ರಪಂಚದ ಒಂದು ಜೋಡಿಕೆ ಏನಿದೆಯಲ್ವ, ಆ ಜೋಡದ ಒಂದು ನಾಥ, ಆ ಒಂದು ಸಂಬಂಧ ಈ ಅಲೌಕಿಕ ಜನ್ಮದ ಜೊತೆಗೆ ಸಮಾಪ್ತಿ ಇನ್ನೂ ಮಾಡ್ಕೊಂಡಿಲ್ವಾ?
जब जन्म नया हो गया तो पुराने जन्म के व्यक्तियों के साथ पुराने संबंध समाप्त नहीं हो गए हैं क्या? ನೋಡಿ ಬಾಬಾ, ಯಾವಾಗ ಜನ್ಮ ಬ್ರಾಹ್ಮಣ ಜನ್ಮ ಆಯಿತು, ಇನ್ನೂ ಹಳೆಯ ಜನ್ಮ ಸತ್ತೋಯ್ತು, ಆ ಹೊಸ ಜನ್ಮ ಆದಮೇಲೆ ಹಳೆಯ ಜನ್ಮದ ವ್ಯಕ್ತಿಯ ಜೊತೆಗೆ ಹಳೆಯ ಸಂಬಂಧ ಸಮಾಪ್ತಿ ಆಗಿಲ್ವಾ? ಸೂಕ್ಷ್ಮವಾಗಿ ಹಿಡಿದ್ರು ಬಾಬರವರು. ಅರ್ಥ ಆಗ್ತಿದೆ ಪಾಯಿಂಟ್ ಇಲ್ಲಿ? ನಾವು ಬಾಬನ ಮಕ್ಕಳಾಗುವುದಕ್ಕಿಂತ ಮುಂಚಿತವಾಗಿ ಯಾರ ಜೊತೆ ಎಲ್ಲ ಸಂಬಂಧ ಇತ್ತು, ಯಾರ್ಯಾರ ಜೊತೆ ಸಂಬಂಧ ಇತ್ತು, ಅವು ಇನ್ನೂ ನಿಮಗೆ ನೆನಪಿಗೆ ಬರ್ತದ? ಸಮಾಪ್ತಿ ಮಾಡಿಲ್ವಾ? ಕ್ವಶನ್ ಭಾಳ ಸ್ಟ್ರೈಟ್ ಫಾರ್ವರ್ಡಾಗಿ ಕೇಳ್ತದೆ ಬಾಬ್ರು. ಸಂಬಂಧ ಇನ್ನೂ ನೆನಪಿಗೆ ಬರ್ತದ? ಹಾಗಾದರೆ ನೀವು ಹೊಸ ಜನ್ಮ ಪಡೆದೇ ಇಲ್ಲ, ಇನ್ನೂ ಸತ್ತೇ ಇಲ್ಲ ನೀವು ಹಳೆ ಜನ್ಮಕ್ಕೆ ಅಂತ. ಪಕ್ಕಾ ಬ್ರಾಹ್ಮಣರೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಬ್ರಾಹ್ಮಣನೇ ಆಗಿಲ್ಲ ನೀವು, ಬರೀ ಬ್ರಾಹ್ಮಣನೇ ಆಗಿಲ್ಲ ನೀವು ಇನ್ನು. ಮತ್ತು ಇನ್ಯಾವಾಗ ಫರಿಸ್ತಾ ಆಗೋದು, ಇನ್ಯಾವಾಗ ದೇವತಾ ಆಗೋದು, ಇನ್ಯಾವಾಗ ಬಾಬಾಗಳ ಸಮಾನ ಆಗೋದು? ಇಷ್ಟೆಲ್ಲ ಹೇಳಿದ್ರೆ ನಾವು ಕ್ಲಾಸ್ ಬಿಟ್ಬಿಡ್ತೀವಿ. ಬಾಬಾ ನೀವು ಭಾಳ ಹೇಳ್ಬೇಡ ನೀನು ಅಂತ ಹೇಳ್ತಿದ್ರೆ ಯಾರಾದರೂ? ಕ್ಲಾಸ್ ಬೇಜಾರಾಗ್ಬಿಡ್ತದೆ ಬಾಬಾ, ಹಿಂಗೆಲ್ಲ ಹೇಳಿ ಹೆದರಿಸ್ಬೇಡಪ್ಪ ನೀನು, ನಾವು ಬಿಡ್ತಿದ್ದೀವಿ ಅಪ್ಪಾಜಿ ಯಾರಾದರೂ ಹೇಳ್ತಿದ್ರಿ? ಅಥವಾ ಭಯ ಆಗ್ತದ? ಬಾಬಾ ಇಷ್ಟೆಲ್ಲ ಹೇಳಿದ್ರೆ ಸಾಕೆ ಸಾಕು, ಸುಮ್ಮನೆ ಮಾರ್ನಿಂಗ್ ಮುರ್ಲಿಕ್ಕೆ ಕೇಳಿ ಸುಮ್ಮನೆ ಆಗ್ಬಿಡೋದು ಬೆಸ್ಟ್ ಅನಿಸುತ್ತೆ. ಆಮೇಲೆ ಈವ್ನಿಂಗ್ ಸ್ವಲ್ಪ ಯೋಗ ಮಾಡಿ ಮಲಗಿದ್ರೆ ಆಯಿತು, ಜೀವನ ಚೆನ್ನಾಗಿ ಮುಗಿದು ಹೋಗುತ್ತೆ. ಸಾಕ? ಅಷ್ಟಕ್ಕೆ ಸಾಕ ಎಲ್ರಿಗೂ? ಸಾಕಪ್ಪ, ಟೂ ಮಚ್ ಹೇಳ್ತಿದ್ದೆ ಬಾಬಾ ನೀನು ಅಂತ ಅನಿಸುತ್ತೆ ಯಾರಿಗಾದರೂ? ಟೂ ಮಚ್ ಆಯಿತು ಬಾಬಾ ಇದು. ನಾವು ಸುಮ್ಮನೆ ಸಾಕಾರವಾಣಿ ಕೇಳ್ಕೊಂಡು ಸುಮ್ಮನೆ ನಮ್ಮ ಅಷ್ಟಕ್ಕೆ ನಾವು ಇದ್ವಿ, ಸುಮ್ಮನೆ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ಎವ್ರಿ ಡೇ ಇಲ್ಲಿ ತಂದು ಹಾಕ್ಬಿಟ್ಟು ಮಾರ ನೀನು ಅಂತೀರಿ ಯಾರಾದರೂ? ಅನ್ನಿಸ್ತಾ ಇದೆಯಾ? ಹೇಗಾದರೂ ಹಂಗೆ ಅನಿಸುತ್ತಾ? ನೋಡಿ, ಈ ಲೆವೆಲ್ ಜ್ಞಾನ ನಮಗೆ ಸಿಗ್ತಾ ಇದೆ ಅಂದರೆ ಈ ಲೆವೆಲಿಗೆ ಕರ್ಕೊಂಡು ಹೊಂಟಿದ್ದಾರೆ ಅಪ್ಪಾಜಿ. ನೀವು ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನು ಈ ಥರ ತಗೋಬೇಕಾಗಿದೆ. ಈ ಲೆವೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು ಬಾಬಾ. ಆ ಲೆವೆಲ್ ಬರ್ತಾ ಇದೆ, ನಮ್ಮದು ತೀವ್ರಗತಿ ಬರ್ತಾ ಇದೆ, ನಷ್ಟಮೋಹ ಆಗ್ತಾ ಇದೆ, ಹಳೆಯ ಸಂಬಂಧದ ಒಂದು ನೆನಪು ಹೋಗ್ತಾ ಇದೆ, ಪ್ರಾಕ್ಟಿಕಲ್ ಹೋಗಬೇಕಾಗಿದೆ. ಸ್ವಲ್ಪನಾದರೂ ಕಲ್ತಿದ್ರೆ ವೆರಿ ಗುಡ್. ನಿಜವಾಗ್ಲೂ ತಾನೇ ಬಾಬಾ ಏನೋ ನಮ್ಮನ್ನು ರೆಡಿ ಮಾಡ್ತಾರೆ. ಎಲ್ಲ ಜಗತ್ತಿದೆ, ಎಲ್ಲ ಜಗತ್ತು ಆರಾಮಾಗಿದ್ದಾರೆ, ನಾವು ಈ ಸಮಯದಲ್ಲಿ ಏನಪ್ಪ ಇದು ವಾಣಿ ಕೇಳೋದು? ಮುಂಜಾನೆ ಎಲ್ಲರೂ ಕೇಳ್ತಾ ಇರ್ತಾರೆ, ಎಲ್ಲರೂ ಮುಂಜಾನೆ ಹೋಗಿ ಬರ್ತಾರೆ, ಅವರೆಲ್ಲರೂ ಪಕ್ಕಾ ಬ್ರಹ್ಮಕುಮಾರಿಸ್ ಅನ್ನಿಸ್ಕೊಳ್ತಾರೆ. ನಾವೇನಿದು ಗುಪ್ತವಾಗಿ ಯಾರಿಗೂ ಏನು ತೋರಿಸ್ತಾ ಇಲ್ಲ, ಶೋ ಇಲ್ಲ, ಏನಿಲ್ಲ. ಎವ್ರಿ ಡೇ ಇಂಟರ್ನೆಟ್ಟು, ಯೋಗ, ಇದನ್ನೆಲ್ಲ ಹಚ್ಕೊಂಡು ಕೂತ್ಕೊಂಡಿರ್ತೀವಿ. ಮನೆಯವರು ಬೈತಾರೆ, ಏನು ಅಷ್ಟು ಬ್ಯುಸಿ ನೀನು ಅಂತ. ಹೆಂಗೆ ಅನಿಸುತ್ತೆ ನಿಮಗೆ? ನಿಮ್ಮದು ಗುಪ್ತವಾಗಿ ಫಿಲಾಸಫಿ ನಡೀತಿದೆ, PhD ನಡೀತಾ ಇದೆ ಅನಿಸುತ್ತಾ? ಅಥವಾ ಸಾಕು ನಮಗೆ ಸೆಕೆಂಡ್ PUC ಇಸ್ ಇನಫ್ ಅಂತೀರಾ? ಒಳ್ಳೆ ಜಾಬ್ ಪಡಿಬೇಕಂದ್ರೆ ಸೆಕೆಂಡ್ PUC ಇಸ್ ಇನಫ್ ಅಂದ್ಕೊಳ್ತೀರಾ? ಅಥವಾ ನಾನು PhD ಮಾಡ್ತಾ ಇದ್ದೀನಿ ಅನ್ನುವಂಥ ಗುಪ್ತವಾದ ನಂಬಿಕೆ ಇದೆಯಾ? PhD ಇಸ್ ಬೆಟರ್ ದ್ಯಾನ್ ಸೆಕೆಂಡ್ PUC, ಅಥವಾ ಸೆಕೆಂಡ್ PUC ಇಸ್ ಬೆಟರ್ ದ್ಯಾನ್ PhD? PhD ಬೇಕಾ? PhD ಪಾಸ್ಡ್ ವಿತ್ ಆನರ್, ಗೋಲ್ಡ್ ಮೆಡಲಿಸ್ಟ್ ಆಗಬೇಕೋ ಬೇಡೋ? PhD ಬೇಕೋ ಬೇಡೋ? PhD ಬೇಕೆಂದವರು ಹಳೆಯ ಜನ್ಮಕ್ಕೆ ಸಾಯಬೇಕು. ಸ್ಟ್ರೇಟಾಗಿ ಬಾಬಾ ಹೇಳ್ತಾರೆ, ಸಾಯೋ ಹಾಗೆ ಮಾಡೋಕ್ಕೆ ತಾಕತ್ತು ನಾನು ಕೊಡ್ತೀನಲ್ಲ ಮಕ್ಕಳೇ. ಪಕ್ಕ ಬ್ರಾಹ್ಮಣ ಮಾಡ್ಲಿಕ್ಕೆ ನಾನು ಬೆನ್ನತ್ತಿದ್ದೀನಿ. ನಾನು ಸದ್ಗುರುವಾಗಿ ಕಲಿಸ್ತೇನೆ. ನಿಮ್ಮ ಟೀಚರ್ ಹೆಂಗಿದ್ದೀನಿ ನಾನು? ಹೈಯೆಸ್ಟ್ PhD ಮಾಡಿರುವಂಥ ಟೀಚರ್ ಸಿಕ್ಕಿದಾರಲ್ವ ನಮಗೆ. ಅಂಥ PhD ಮಾಡಲಿಕ್ಕೆ ಪರಮಾತ್ಮ ಎಂಥ PhD ಮಾಡಿಸ್ತಾ ಇದ್ದಾರೆ. ಅವನೇ ಸಿಕ್ಕಿದ್ದಾನೆ, ಸೃಷ್ಟಿಯ ರಚಯಿತನೇ ಸಿಕ್ಕಿ, ನಮ್ಮ ಸದ್ಗುರು, ನಮ್ಮ ಟೀಚರ್ ಎಂಥವ್ರಿದ್ದಾರೆ. ಇಂಥ ಟೀಚರ್ ಇದ್ದ ಮೇಲೂ ಕೂಡ ನಾವು ಹಿಂದೆ ಮುಂದೆ ಮಾಡಿದ್ರೆ ಹೇಗೆ? ಬೇಡಪ್ಪ, ಸಾಕಾಗಿದೆ, ಸೆಕೆಂಡ್ PUC ಓದಿ ಸಾಕಾಗಿದೆ ನಮಗೆ ಜಾಬ್ ಬೇಕು ನಮಗೀಗ. ಅದ್ರ ತಕ್ಕ ಹಾಗೆ ಜಾಬ್ ಸಿಗ್ತದೆ. PhD ಬೇಕಾ? PhD ಮಾಡಿದ ಮೇಲೆ ಎಂಥ ಜಾಬ್ ಸಿಗ್ತದೆ ತಮ್ಮೆಲ್ರಿಗೂ ಗೊತ್ತಲ್ಲ. ಜಾಬ್ ಸಿಗೋದಲ್ಲಿ ನೀವು ಮತ್ತೆ ಆಳ್ವಿಕೆ ಮಾಡ್ತೀರಿ, ರೂಲ್ ಮಾಡ್ತೀರಿ, ನೀವು ರೂಲರ್ ಆಗ್ತೀರಿ. ಹೌದು ಅಲ್ವೋ? ರೂಲರ್ ಆಗ್ತೀರಿ. ರೂಲರ್ ಆಗಬೇಕು ಅಥವಾ ಆ ರೂಲರ್ ಅಂಡರಲ್ಲಿ ಕೆಲಸ ಮಾಡಬೇಕು? ನಿಮಗೆ ಬಿಟ್ಟಿದ್ದು ಅಂತಾರೆ ಪಾಪ. ಏನು ಮಾಡ್ತೀರಿ? ನಿಮಗೆ ಬಿಟ್ಟಿದ್ದು ಪಾಪರವರು.
जो भी व्यक्तियाँ देखते हो उन सर्व व्यक्तियों से पुरानी दुनिया के नातों को व संबंध को इस अलौकिक जन्म के साथ समाप्त नहीं किया है। जब जन्म नया हो गया तो पुराने जन्म के व्यक्तियों के साथ पुराने संबंध समाप्त नहीं हो गया है क्या? ಹಾಂ ಬಾಬಾ ಕೇಳ್ತಿದ್ದಾರೆ, ಹೊಸ ಜನ್ಮ ಆಗಿದೆ ಹಾಗಾದರೆ ನಿಮ್ಮದು, ಓಕೆ ವೆರಿ ಗುಡ್. ಹಾಗಾದರೆ ಹಳೆಯ ಜನ್ಮದ ವ್ಯಕ್ತಿಗಳ ಜೊತೆಗೆ ಹಳೆಯ ಸಂಬಂಧ ಸಮಾಪ್ತಿ ಆಗಿಲ್ವಾ? ನಯೇ ಜನ್ಮ ಮೇ ಪುರಾಣೆ ಸಂಬಂಧ ಕಾ ಲಗಾವ್ ರಹತಾ ಹೈ ಕ್ಯಾ? ಹೊಸ ಜನ್ಮದಲ್ಲಿ ಹಳೆಯ ಒಂದು ಸಂಬಂಧದ ಒಂದು ಅಟ್ಯಾಚ್ಮೆಂಟ್ ಇರ್ತದ? ನೆನಪು ಮಾಡಿಕೊಡ್ರಿ. ನೀವು ಹಿಂದಿನ ಜನ್ಮದಲ್ಲಿ ಯಾವ ಒಂದು ಪರಿವಾರದಲ್ಲಿ ಇಟ್ಟಿದ್ರಿ ಗೊತ್ತಿಲ್ಲ, ನೀವು ಅದೇನಾದ್ರು ನೆನಪಿದೆಯಾ ಯಾರಿಗಾದ್ರು? ಎಲ್ರಿಗೂ 84 ತಂದೆ ತಾಯಿ ಆಗಿದ್ದಾರೆ. ಹೌದಾ? 84 ಶರೀರಧಾರಿ ತಂದೆ ತಾಯಿ ಆಗಿದ್ದಾರೆ. ಓಕೆ, ಹಳೆಯ ಒಂದು ಜನ್ಮದಲ್ಲಿರುವಂತಹ ಯಾವುದಾದ್ರೂ ನಿಮಗೆ ಯಾರಾದರೂ ನೆನಪಿದ್ದಾರಾ ನಿಮಗೆ? ಹಳೆಯ ಜನ್ಮದಲ್ಲಿ ಲಾಸ್ಟ್ ಜನ್ಮದಲ್ಲಿ ಯಾರು ಅಪ್ಪ ಅಮ್ಮ ಆಗಿದ್ರು ನಿಮಗೆ? ಯಾರು ಅಕ್ಕ ತಂಗಿ ಆಗಿದ್ರು ನೆನಪಿದೆಯಾ ನಿಮಗೆ? ಹಾಗಾದರೆ ನೆನಪಿಲ್ಲ ಅಂದರೆ ಹೊಸ ಜನ್ಮದಲ್ಲಿ ಹಳೆಯ ಸಂಬಂಧದ ಒಂದು ಲಗಾವಂತೂ ಇರಬಾರ್ದಲ್ವಾ? ಹಳೆಯ ಸಂಬಂಧದ ಏನೂ ಲಗಾವಿಲ್ಲ. ಈಗ ಹೊಸ ಸಂಬಂಧ, ಹೊಸ ಕಾರ್ಮಿಕ ಅಕೌಂಟ್, ಹೊಸ ಜೀವನ, ಹೊಸ ಸಂಬಂಧ ನಡೀತಾ ಇದೆ. ಹಾಗಾದರೆ ಹಳೆಯ ಜನ್ಮಕ್ಕೆ ಸತ್ತು ಹೋದಾಗ ಹೊಸ ಜನ್ಮದಲ್ಲಿ ಬಂದಾಗ ಹಳೆಯ ಜನ್ಮದ ಸಂಬಂಧ ಲಗಾವು ಏನೂ ಇಲ್ಲ. ಹಾಗೇ ಈಗ ಬ್ರಾಹ್ಮಣ ಅಂತ ಜನ್ಮ ಪಡೆದ್ರೆ ನೀವು, ಹಳೆಯ ಜನ್ಮ ಹೋಯಿತು, ಶೂದ್ರ ಜನ್ಮ ಹೋಯಿತು. ಹಾಗಾದರೆ ಶೂದ್ರ ಜನ್ಮದಲ್ಲಿರುವಂತಹ ಸಂಬಂಧದ ಒಂದು ಅಟ್ಯಾಚ್ಮೆಂಟ್ ಇರಬಾರ್ದಲ್ವಾ? ಇರ್ತದಾ ಅಂತ ಕೇಳ್ತಿದ್ದಾರೆ ಪಾಪರು. ಇರಬಾರ್ದಲ್ವಾ? तो व्यक्तियों से भी लगाव रख ही कैसे सकते हो तुम? ಬಾಬಾ ಕೇಳ್ತಾರೆ, ಆ ವ್ಯಕ್ತಿಗಳ ಜೊತೆಗೆ ಅಟ್ಯಾಚ್ಮೆಂಟ್ ಹೆಂಗಿಟ್ಟುಕೊಳ್ಳಿಕ್ಕೆ ಸಾಧ್ಯ ನೀವು ಅಂತಾರೆ ಪಾಪರವರು. ಹಳೆಯ ಸಂಬಂಧ ಅಂದರೆ ಹಳೆಯ ಜನ್ಮದಲ್ಲಿ ಗೊತ್ತಿಲ್ಲ, ಅವರು ನೆನಪೇ ಇಲ್ಲ, ಹೆಂಗಿಟ್ಕೊಳ್ತೀರಿ ನೀವು? ಜಬ್ಕಿ ವಹ ಜನ್ಮ ಹಿ ಬದಲ ಗಯಾ ತೋ ಜನ್ಮ ಕೆ ಸಾಥ ಸಂಬಂಧ ಅವರ ಕರ್ಮ ನಹಿ ಬದಲ ಬಚ್ಚೆ. ಬಾಬಾ ಕೇಳ್ತಾರೆ, ಯಾವಾಗ ಜನ್ಮವೇ ಬದಲಾವಣೆ ಆಯಿತು, ಜನ್ಮದ ಜೊತೆಗೆ ಸಂಬಂಧ ಮತ್ತು ಕರ್ಮ ಬದಲಾವಣೆ ಆಗಿಲ್ವಾ? ಜನ್ಮ ಬದಲಾವಣೆ ಆಯಿತು, ಶೂದ್ರ ಜನ್ಮ ಅಥವಾ ಹಿಂದಿನ ಜನ್ಮ ನೆನಪು ಮಾಡಿಕೊಡ್ರಿ. ಲೌಕಿಕ ರೀತಿಯಲ್ಲಿ ಹಿಂದಿನ ಜನ್ಮದಲ್ಲಿ ಅಂತೂ ಏನಾಯಿತು, ಜನ್ಮ ಜೊತೆ ಸಂಬಂಧ ಎಲ್ಲ ಕರ್ಮನೂ ಅಲ್ಲಿಂದಲೇ ಹೋಯಿತು. ಇದು ಚೇಂಜ್ ಆಗಿದೆ. ಇಲ್ಲಿ ಕರ್ಮ ಮತ್ತು ಸಂಬಂಧ ಚೇಂಜ್ ಆಗಿದೆ ಅಲ್ವಾ? ಇಲ್ಲಿ ಅಟ್ ಪ್ರೆಸೆಂಟ್ ಚೇಂಜ್ ಆಗಿದೆ ತಾನೆ? ನಹಿ ಬದಲ. ಬಾಬಾ ಕೇಳ್ತಾ ಇದ್ದಾರೆ, ಜಬ್ಕಿ ವಹ ಜನ್ಮ ಹಿ ಬದಲ ಗಯಾ ತೋ ಜನ್ಮ ಕೆ ಸಾಥ್ ಸಂಬಂಧ ಅವರ ಕರ್ಮ ನಹಿ ಬದಲ. ಬಾಬಾ ಕೇಳ್ತಾ ಇದ್ದಾರೆ, ಬದಲಾವಣೆ ಆಗಿಲ್ವಾ ಅಂತ ಕೇಳ್ತಾರೆ. ಬದಲಾವಣೆ ಆಗಿಲ್ವಾ ಕೇಳ್ತಾ ಇದ್ದಾರೆ ಬಾಬಾ. ಕೇಳ್ತಾ ಇದ್ದಾರೆ ಬಾಬರು. ಅಂದರೆ ಅರ್ಥ ಮಾಡಿಕೊಡ್ರಿ, ಶೂದ್ರ ಜನ್ಮ ಅಂದರೆ ಬಾಬಾ ಸಿಗೋಕ್ಕಿಂತ ಮುಂಚಿತವಾಗಿ ಏನು ಜನ್ಮ ಇತ್ತು, ಆ ಜನ್ಮದ್ದು ಈಗ ಬ್ರಾಹ್ಮಣ ಜನ್ಮ ಆದಾಗ ಆ ಜನ್ಮ ಮರೆಯೋದೇನೆ ನೀವು, ಆ ಜನ್ಮ ಬದಲಾವಣೆ ಆಗಿಲ್ವಾ ಅಂತ ಕೇಳ್ತಾ ಬಾಬಾ ಏನು ಹೇಳ್ತಿದ್ದಾರೆ? ಜನ್ಮದ ಜೊತೆಗೆ ಸಂಬಂಧ ಮತ್ತು ಕರ್ಮ ಬದಲಾವಣೆ ಆಗಬೇಕಾಗಿತ್ತು, ಯಾಕಾಗಿಲ್ಲ? ಇನ್ನೂ ಶೂದ್ರ ಒಂದು ಸಂಬಂಧ, ಆ ಶೂದ್ರದ ಒಂದು ಕರ್ಮ ಇನ್ನೂ ಬದಲಾವಣೆ ಯಾಕೆ ಮಾಡ್ಕೊಂಡಿಲ್ಲ? ಹಾಗಾದ್ರೆ ಸತ್ತೇ ಇಲ್ಲ ನೀವು, ಶೂದ್ರ ಜನ್ಮಕ್ಕೆ ಸತ್ತೇ ಇಲ್ಲ ಅಂತ. ವಾತು ಯಹ ಕಹೋ ಕಿ ಅಬ್ ತಕ್ ಅಲೌಕಿಕ ಜನ್ಮ ನಹಿ ಹುವಾ ಹೈ. ಹಂಗಂದರೆ ನಿಮ್ದು ಇನ್ನೂ ಅಲೌಕಿಕ ಜನ್ಮನೇ ಆಗಿಲ್ಲ, ಇನ್ನೂ ಆ ಕಡೆ ಅಟ್ರಾಕ್ಷನ್, ಆ ಕಡೆ ಒಂದು ಲಗಾವಿದೆ, ಆ ಕಡೆ ಒಂದು ಅಟ್ಯಾಚ್ಮೆಂಟ್ ಇದೆ. ಅಂದರೆ ಯಾವ ಕಡೆ? ಆ ಕಡೆ ಅಂದರೆ ಅರ್ಥ ಮಾಡಿಕೊಡ್ರಿ, ಶೂದ್ರ ಜನ್ಮ ಅಂದರೆ ನಾವು ಯಾವಾಗ ಇನ್ನೂ ಅಪ್ಪಾಜಿ ಸಿಕ್ಕಿರಲಿಲ್ಲ, ಬಾಬಾ ಸಿಕ್ಕಿರಲಿಲ್ಲ, ಜ್ಞಾನ ಸಿಕ್ಕಿರಲಿಲ್ಲ, ನಾಲೆಜ್ ಸಿಕ್ಕಿರಲಿಲ್ಲ, 7 days ಕೋರ್ಸ್ ಆಗಿರಲಿಲ್ಲ, ಬಾಬನ ಮಗು ಆಗಿರಲಿಲ್ಲ. ವಾತೋ ಯಹ ಕಹೋ ಕಿ ಅಬ್ ತಕ್ ಲೌಕಿಕ ಜನ್ಮ ನಹಿ ಹುವಾ ಅಂದರೆ ಏನರ್ಥ? ನೀವಿನ್ನೂ ಸಂಬಂಧ ಕರ್ಮ ಬದಲಾವಣೆನೇ ಮಾಡಿಲ್ಲ, ಶೂದ್ರ ಜನ್ಮದ್ದು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದೀರಿ. ಅಂದರೆ ನೀವಿನ್ನೂ ಬ್ರಾಹ್ಮಣನೇ ಆಗಿಲ್ಲ, ಅಲೌಕಿಕ ಜನ್ಮನೇ ಆಗಿಲ್ಲ, ನಿಮ್ಮದು ಪಕ್ಕ ಜನ್ಮ ಆಗಿಲ್ಲ, ಪಕ್ಕ ಬ್ರಾಹ್ಮಣ ಆಗೇ ಇಲ್ಲ. ಇನ್ನು ಇಲ್ಲಿ ಬ್ರಾಹ್ಮಣ ಆಗಿಲ್ಲ ಅಂದರೆ ವರಿಷ್ಠ ಹೆಂಗಾಗ್ತೀರಿ ನೀವು? ಫಿನಿಶ್. ಎಚ್ಚರಿಕೆ ಮಾಡೋದು ಒಳ್ಳೇದಾ ಅಥವಾ ನೀವು ಚೆನ್ನಾಗಿ ನಡೀತಾ ಇದ್ದೀರಿ ಅಂತ ಹೇಳಿಬಿಟ್ರೆ ಒಳ್ಳೇದಾ? ದಾರಿ ತಪ್ತಾ ಇಲ್ಲ, ನೀವು ಚೆನ್ನಾಗಿ ನಡೀತಾ ಇದ್ದೀರಿ ಅಂತ ಹೇಳಿದರೆ ಖುಷಿ ಪಡಬೇಕಾ? ನಾವು ಖುಷಿ ಪಡಬೇಕಾ? ದಾರಿ ತಪ್ತಾ ಇದ್ದೀರಿ ಮಕ್ಕಳೇ, ನೀವು ಮರ್ತು ನೀವು ಅದನ್ನು ಅದೇ ಒಂದು ಲಗಾವಲ್ಲಿದ್ದೀರಿ, ಹಳೆಯ ಜನ್ಮದ ಲಗಾವಲ್ಲಿದ್ದೀರಿ, ಕರ್ಮದಲ್ಲಿದ್ದೀರಿ, ಬದಲಾವಣೆ ಆಗಿಲ್ಲ, ನಿಮ್ದು ಅಲೌಕಿಕ ಜನ್ಮ ಆಗಿಲ್ಲ ಅಂತ ಎಚ್ಚರಿಸ್ತಾ ಇದ್ದಾರೆ ಬಾಬರವರು. ಇನ್ನೂ ಬ್ರಾಹ್ಮಣರೇ ಆಗಿಲ್ಲ ಅಂತ ಎಚ್ಚರಿಸಿದಾಗ ಬೇಜಾರು ಮಾಡ್ಕೊಳ್ತೀವಿ. ಬಾಬಾ ಹೇಳಿದ್ರು ಹೌದಲ್ವಾ ಅಂತ ಅಲರ್ಟ್ ಆಗಬೇಕಲ್ವ ನಾವು? ಹಾಗಂದರೆ ಬ್ರಾಹ್ಮಣ ಆಗಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನೋಡಿ. ಪಕ್ಕಾ ನಾವು ಆ ಜನ್ಮದಿಂದ ಸತ್ತು ಹೋಗಿದ್ದೀವಿ ಅಂದರೆ ಕ್ವಾಲಿಟೀಸ್ ಏನಿರಬೇಕು ನಮ್ಮ ಹತ್ರ? ಸಾಧಾರಣ ರೀತಿ से जहाँ जन्म होता है जन्म के प्रमाण ही कर्म होता है.
ಸಂಬಂಧ ಸಂಪರ್ಕ ಹೋಗ್ತಾ ಸಾಧಾರಣ ರೀತಿಯಿಂದ ನೀವು ಹೊರಗಡೆಯಿಂದ ನೋಡಿದರೆ ಎಲ್ಲಿ ಜನ್ಮ ಆಗ್ತದೆ ಆ ಜನ್ಮದ ಪ್ರಮಾಣವೇ ಕರ್ಮ ಇರ್ತದೆ, ನಿಮ್ಮದು ಸಂಬಂಧನೂ ಕೂಡ ಸಂಪರ್ಕನೂ ಕೂಡ ಇರ್ತದೆ. ಓಕೆನಾ? ಓಕೆನಾ? ಈಗ ಬ್ರಾಹ್ಮಣ ಜನ್ಮ ಪಡೆದಿದ್ದೀರಿ ಅಂದರೆ ಬ್ರಾಹ್ಮಣ ಜನ್ಮದ ಪ್ರಮಾಣ ಕರ್ಮ ಇರಬೇಕು ನಿಮ್ಮದು. ಬ್ರಾಹ್ಮಣ ಕರ್ಮ ಏನು, ಬ್ರಾಹ್ಮಣ ಸಂಬಂಧ ಸಂಪರ್ಕ ಏನು, ಹಾಗೆ ಇರಬೇಕಲ್ವ. ಎಲ್ಲಿ ಜನ್ಮ ಇರ್ತದೆ ಜನ್ಮದ ಪ್ರಮಾಣ ಕರ್ಮ ಇರ್ತದೆ ಅಲ್ವಾ, ಸಂಬಂಧ ಸಂಪರ್ಕ ಇರ್ತದಲ್ವಾ. तो कहाँ यहाँ फिर जन्म अलौकिक और संबंध लौकिक से क्यों ವ ಕರ್ಮ ಫಿರ್ ಲೌಕಿಕ ಕ್ಯೂ ಬಾಬಾ ಕೇಳ್ತಿದ್ದಾರೆ. ಅವ್ರು ನೋಡಿಬಿಟ್ಟಿದ್ದಾರೆ ಬಾಬಾ, ನೋಡಿ ಹೇಳ್ತಿದ್ದಾರೆ ಅವರು ನಮಗೆ. ಅಪ್ಪಾಜಿ ನೋಡಿ ಹೇಳ್ತಾರೆ, ತಿಳಿಸ್ಬೇಕು ನನ್ನ ಮಕ್ಕಳನ್ನ ಪಕ್ಕ ಚುರುಕು ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು, ನಷ್ಟಮೋಹ ಮಾಡಬೇಕು, ನನ್ನ ಸಮಾನ ಮಾಡ್ಕೋಬೇಕು ಅಂತ ಬ್ರಹ್ಮ ಬಾಬನು ಬೆನ್ನು ಹತ್ತಿದ್ದಾರೆ ಬಾಬಾ. ಬ್ರಹ್ಮ ಬಾಬರವರು ಕೂಡ ಬೆನ್ನು ಹತ್ತಿದ್ದಾರೆ. ಶ್ರೇಷ್ಠ ಅಲ್ವಾ? ಬ್ರಹ್ಮ ಬಾಬಾ ಬೆನ್ನು ಹತ್ತಿದ್ದಾರೆ. ಹೆಂಗೆ ಅನಿಸುತ್ತೆ? ಬ್ರಹ್ಮ ಬಾಬಾ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಬ್ರಹ್ಮ ಬಾಬಾ ಬೆನ್ನು ಹತ್ತಿದ್ದಾರೆ, ಶಿವಬಾಬಾ ಬೆನ್ನು ಹತ್ತಿದ್ದಾರೆ, ನಮ್ಮನ್ನ ತನ್ನ ಸಮಾನ ಮಾಡ್ಕೋಬೇಕು ಅಂತ. यहाँ फिर जन्म लौकिक और संबंध लौकिक से क्यों व कर्म फिर लौकिक क्यों? ಏನು ಹೇಳ್ತಿದ್ದಾರೆ? ಜನ್ಮ ಅಲೌಕಿಕ ಹಾಗೂ ಸಂಬಂಧ ಲೌಕಿಕ. ಜನ್ಮ ಲೌಕಿಕ ಅಂತ ಹೇಳ್ತಿದ್ರಿ, ಸಂಬಂಧ ಮಾತ್ರ ಲೌಕಿಕದ ಜೊತೆಗೆ ಇಟ್ಕೊಂಡಿದ್ರಿ. ಹೆಂಗೆ? ಕರ್ಮ ಲೌಕಿಕ ಯಾಕೆ? ನೀವು ಅಲೌಕಿಕ ಜನ್ಮ ಪಡೆದಿದ್ದೀನಿ ಅಂತ ಹೇಳ್ಕೊಳ್ತೀರಿ, ಸಂಬಂಧ ಲೌಕಿಕ ಯಾಕೆ ಬಂತು? ಕರ್ಮ ಯಾಕೆ ಲೌಕಿಕ ಬಂತು ಅಂತಿದ್ದಾರೆ ಬಾಬ್ರವರು. ಎಷ್ಟು ಸ್ಪಷ್ಟ ಮಾಡ್ಬೇಕಂತ ಮಾಡಿದ್ದಾರೆ ನೋಡಿ ಬಾಬ್ರವರು. ಪಕ್ಕ ಮಾಡಬೇಕಲ್ಲ, ಪಕ್ಕ ಬ್ರಾಹ್ಮಣರು ಆಗಬೇಕಲ್ಲ. तो अब बताओ, नष्ट मोह होना सहज है व मुश्किल है? मुश्किल क्यों होता है? ಈಗ ಹೇಳ್ರಿ, ನಷ್ಟ ಮೋಹ ಆಗೋದು ಸಹಜನ ಅಥವಾ ಕಷ್ಟನ? ಮುಶ್ಕಿಲ್ ಕ್ಯೂ ಹೋತಾ ಹೈ? ಕಷ್ಟ ಯಾಕೆ ಅನಿಸುತ್ತೆ? ಕ್ಯೂಂಕಿ ಜಿಸ್ ಸಮಯ ಮೋಹ ಉತ್ಪನ್ನ ಹೋತಾ ಹೈ, ಯಾವ ಸಮಯ ಮೋಹ ಉತ್ಪನ್ನ ಆಗ್ತದೆ ಉಸ್ ಸಮಯ ಅಪನಿ ಶಕಲ್ ನಹಿ ದೇಖತಿ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ನಿಮ್ಮ ಶಕಲನ್ನು ನೀವು ನೋಡ್ಕೊಳ್ಳುವುದಿಲ್ವಾ ಅಂತಿದ್ದಾರೆ ಬಾಬಾ. ವಂಡರ್ಫುಲ್ ಅಲ್ವಾ? ಬಾಬಾ ಈ ಮುರಳಿಯನ್ನು ಕಂಟಿನ್ಯೂ ಮಾಡಲಾಗ್ತದೆ. ಓಕೆ, ಮುರಳಿಯನ್ನು ಕಂಟಿನ್ಯೂ ಮಾಡಲಾಗ್ತದೆ ನೆಕ್ಸ್ಟ್ ರಾತ್ರಿ ಕ್ಲಾಸ್ಗೆ.